ಸುರವಿಗಿ ಸರಸ್ವತಿನ ಸುರವಿಗೆ ಸರಸ್ವತಿಗೆ ನೆನೆಸೋ ಸುರವಿಗಿ ಸರಸ್ವತಿಗೆ ನೆನೆಸೋ ತ್ವದಲ ನಾಲಿಗಿಲೆ ಬದಲ ವಾದರ ಕರುಣಿ ಸಗಿನ ಕರಿಸೋ ಗಿಯಾಗ ಗಾಗಿಯಾಗ ತ್ವದಲ ನಾಲಿಗಿಲೆ ಬದಲ ವಾದರ ಕರುಣಿ ಸಗಿನ ಕರಿಸೋ ಗಿಯಾಗ ಗಾಗಿಯಾಗ ಎಣಿಸೋ ಆಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತು ಹಾಗೆ ಮಾಗಿ ಗುಣಿಸೋ ಆಗ ಆಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತು ಹಾಗೆ ಮಾಗಿ ಗುಣಿಸೋ ಗಿಯಾಗ ಗಾಗಿಯಾಗ ಷಡಾಕ್ಷರಿ ಮಂತ್ರ ಜಪಿಸೋ ಷಡಾಕ್ಷರಿ ಮಂತ್ರ ಗಿವ ಜಪಿಸೋ ಷಡಾಕ್ಷರಿ ಮಂತ್ರ ಗಿವ ಜಪಿಸೋ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸೋ ಮೂರು ಮಂದಿ ಕಂಡಾರ ಕೈಲಾಸೋ ಗಂಡ ಹಾಡವ್ರ ಕಂಡಾರ ಕೈಲಾಸೋ ಅವನ ಕೈಯಾಗ ಕಂಡಾರ ಕೈಲಾಸೋ ಗಿಯಾಗ ದಾಗಿಯಾಗ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸೋ ತಾಯಿ ಕೈಯಾಗ ಕಂಡಾನ ಕೈಲಾಸೋ ಗಿಯಾಗ ದಾಗಿಯಾಗ ಬಾಳಿಗೆರ ಕಲಿಗೆ ಬಂಗಾರ ಬಾಳಿಗೆರೆ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಕವಿಯ ಅಪ್ಪನಾಗ ಕನಸ ಬೀಳೋದು ತುದಿ ನಾಲಿಗೆ ಮ್ಯಾಲ ಧ್ಯಾಸೋ ಆದಿಶಕ್ತಿದ ನಾಲಿಗೆ ಮ್ಯಾಲ ಧ್ಯಾಸೋ ಗಿಯಾಗ ಗಾಗಿಯಾಗ ಕವಿಯ ಅಪ್ಪನಾಗ ಕನಸ ಬೀಳೋದು ತುದಿ ನಾಲ್ಗಿ ಮ್ಯಾಲ ಧ್ಯಾಸೋ ಯಾವತ್ತು ನಾಲ್ಗಿ ಮ್ಯಾಲ ಧ್ಯಾಸೋ ಗಿಯಾಗ ಗಾಗಿಯಾಗ ಏನ್ ಹೇಳತ್ತೀರಪ್ಪ ನಮ್ಮ ಸರಿಜೋಡಿ ಕಲಾವಿದ್ರ ಮೌಲಕಕ್ಕ ಏನ್ ಕೇಳಿದ್ರು ಗೊತ್ತೇ ಆಗ್ಲಿಲ್ಲ ಇರ್ಲಿ ಯಾಕಂದ್ರೆ ಬಂದಂಗ ಹೊಡಿಯೋ ಬಂಗಾರಗಿಣಿಯ ಇರ್ಲಿ ಓತಮ್ಮ ಹಂಗ ಮಾಡಬೇಡ ಯಾಕಂದ್ರ ಅವರು ಶಾನೆ ಬಾಳದಾರ ಇರ್ಲಿ ದೌಡಲ್ಲ ಟೈಮ್ ಆಗೈತಿ ಚಾಲೂ ಮಾಡ್ಯಾರ ನೋಡಪ್ಪ ಹೆಂಗೈತಿ ಅಂದ್ರೆ ಇದ್ರ ಕೆಲಸ ಶಿವಶಕ್ತಿ ಒಕ್ಕವಾದ ಸ್ಟೇಜ್ದಿಂದ ತೆಳಗಿಳಿದ್ರೆ ಕಾಕಾ ಮಗಳ ಸ್ಟೇಜ್ ಮ್ಯಾಲ ಹತ್ಯಾರಪ್ಪ ಅಂತಂದ್ರೆ ಇವತ್ತವ್ರ ಮತ್ತ ವೈರಿನಲ್ಲ ತಮ್ಮ ಹಂಗೆ ಅವ್ರು ನಮ್ಮನ್ನ ಹಿಡಿದು ಮಾತಾಡ್ತಾರು ಹಿಡಿದು ಮಾತಾಡ್ರ ಮಾತು ಬೀಳ್ತೈತಿ ಮಜಲ್ ಹೋಗ್ತೈತಿ ಯಾರಿಗಾದ್ರೂ ಸದ್ಯ ಎತ್ತುಗಳು ಶರ್ತಕ್ಕೆ ಬಿಟ್ರು ನಾ ಮುಂದೆ ನೀ ಮುಂದೆ ಯಾಕ ನಮ್ಮ ಜರ ಮುಂದಕ್ಕೆ ಹೋದ್ರ ಒಂದ್ 50,000 ಎಕ್ಸ್ಟ್ರಾ ಸಿಕ್ಕಾವಲ್ಲ ಆ ಎತ್ತಿನ ಮಾಲಕಗ ಚಿಂತೆ ನಾವೊಂದ್ ಜರ ಹೆಚ್ಚಾದ್ರ 4 ಹಾಡ್ಕಿ ಬಂದವಲ್ಲ ಅಂತೇಳಿ ನಮ್ಮ ಗಂಡ ಆಡವ್ರಿ ಚಿಂತೆ ಇಷ್ಟ ಈ ಜಗತ್ತನ ಹಂಗ ಅದ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಮೈ ಮ್ಯಾಗಿರುವಂತ ಗೇಣ ಬಟ್ಟೆಗಾಗಿ ಅದಕ್ಕ ನೋಡಿ ಬಂದ ತಕ್ಷಣ ನಾವು ಈ ಕಡೆ ಸ್ವಲ್ಪ ಕಾರ್ ಗಾಡಿ ತಗೊಂಡು ಹೋಗಿದ್ದೀವ ಅಲ್ಲಿ ಏನು ಬರೆದಿದ್ರು ಏನಂತ ಎಲ್ಲವನ್ನು ಬಿಟ್ಟು ಬರುವ ಕೊನೆಯ ಜಾಗ ಐತಿ ಅದ ಅವಲ್ಲಿ ಸುಡಗಾಡ ಜಯಂತಿ ಇಲ್ಲದ ಮನಿ ಅದಕ್ಕೆ ಎಲ್ಲಾ ಗಳಿಸ್ವಾಮಿ ಖಾಲಿ ಐತಿಪ್ಪ
ಆಗ್ಯದ ಅವರು ಹೇಳತ್ಯಾರ ಎದ್ದ ತಕ್ಷಣ ಹೆಂಗ ಮತ್ತ ಅವ್ನ್ ಎಷ್ಟು ಕೆಲಸ ಐತಿ ಅಟ್ ಮಾಡ್ಕೊಂಡವನಿಪ್ಪ ಶುರು ಮಾಡ್ಯಾನ ಇನ್ನೇನ ಎಲ್ಲಾರು ಒಟ್ಟು 3 ಚೌಕ ಆಡ್ತಾನ ಒಟ್ಟು 2 ಚೌಕ ಆಡ್ತಾನ ಇಟ್ಟರ್ಲೆ ಇಟ್ಟ ಪರಕ ಹೌದು ಅದಕ್ಕೆ ಇರ್ಲಿ ಅವ್ರ ಕಲಾ ಅವ್ರ ಸಂಗಟ ನಮ್ಮ ಕಲಾ ನಮ್ಮ ಸಂಗಟ ಅದಕ್ಕೆ ಈಗೇನು ಹೇಳತ್ಯಾರು ಏನ್ ಹೇಳ್ತಾರ್ರಿ ಎಲ್ಲೇಕಿ ನಿನ್ನ ಅಂಬ ಅಂಬಾನು ಇದ್ದಿದ್ದಿಲ್ಲ ಹೌದು ಅಂಬಾನು ಇದ್ದಿದ್ದಿಲ್ಲ ನಿನ್ನ ಶಕ್ತಿನೂ ಇದ್ದಿದ್ದಿಲ್ಲ ನೀರ ಗಂಡ ಹೌದು ಗಾಳಿ ಗಂಡ ಗಂಡ ಬೆಂಕಿ ಗಂಡ ಎಲ್ಲ ಗಂಡ ಇದು ಎಲ್ಲ ಗಂಡ ಐತಿ ಇದ್ರೊಳಗೆ ನಿನ್ನ ಹೆಣ್ಣು ಇಲ್ಲ ಅಂತ ಹೇಳತ್ಯಾರ ಶುರು ವಿಚಾರ ಮಾಡ್ಯಾರಿ ಈಗ ಬೆಂಕಿ ಗಂಡ ಅಂತ ಹೇಳ್ರಿ ಇವ್ರ ಹೇಳ್ತಾರಲ್ರಿ ಹಾ ಹೌದು ಹಂಗ್ಯಪ್ಪ ಹೆಂಗ್ರಿ ಬರೇ ಒಂದು ಮನಿ ಒಳಗೆ ಮನಿ ಶಾಂತಿ ಮಾಡ್ಬೇಕಾದ್ರ ಏನ್ ಬೇಕು ಅಗ್ನಿ ಸಮೇತ ಏನ್ ಮಾಡ್ತಾರ ಹೌದು ಒಂದು ಯಜ್ಞ ಹೂಡ್ತಾರ ಯಜ್ಞ ಹುಡ್ತಾರ ಅಂದ್ರೆ ಬೆಂಕಿ ಗಂಡ ಐತಿ ಅಂದ್ರಲ್ಲ ಹೌದು ಮಾತು ಹೇಳತ್ತೀನಿ ಹೌದು ಹೇಳ್ಬೇಕಲ್ರಿ ಈಗ ಅಗ್ನಿ ಹೂಡ್ತಾರ ಹುಡ್ತಾರಲ್ರಿ ಯಜ್ಞ ಹೂಡ್ಬೇಕಾದ್ರೆ ಪಂಡಿತ ತುಪ್ಪ ಸುರ್ತಾನ ಅದ್ರೊಳಗೆ ಹೌದು ತುಪ್ಪ ಹಾಕಿದಾಗೆ ತುಪ್ಪ ಸುರುವಾಗ ಸುಮ ಸುರುವಂಗಿಲ್ಲ ಅವ. ಏನಂತಾನ ಓಂ ಅಗ್ನಿ ಸ್ವಾಹ ಹೌದು ಅಗ್ನಿ ಹೌದು ಸ್ವಾಹ ಸ್ವಾಹ ಅಗ್ನಿದೇವ್ ಮತ್ತ ಹೆಸರು ತೆಳಗ ಮತ್ತ ಸ್ವಾಹಾದೇವಿ ಅವನ ಹೆಣ್ತಿ ಮತ್ತ ಮ್ಯಾಲ ಮ್ಯಾಲ ಹೌದಲ್ಲ ಸ್ವಾಹಾದೇವ್ ಮತ್ತ ಬೇಕ ಹೌದು ಬರೇ ನೀವು ಬೆಂಕಿ ಗಂಡ ಅಂದ್ರ ಇನ್ನ ನೀರ್ ಗಂಡ ಅಂತ ಹೇಳ್ತೀರಿ ನೀರ್ ಹೆಂಗ್ರಿ ನೀರ್ ಹೆಂಗ್ ಗಂಡ ಆಗ್ತದ್ರಿ ಗಂಡ ಗಂಗಾದೇವಿ ನೀರದ ನೀರ್ ಗಂಡ ಇತ್ತಂದ್ರ ಇಲ್ಲಿ ಎಷ್ಟೋ ರೈತರು ಹೊಲದಾಗ ಬೋರದ ಹೊಡದರಿ ಹೊಡಿತಾರಲ್ರಿ ನೀರ್ ಬಿದ್ದಾವ ಹೇಳ್ತಾವ್ರಿ ನೀರ್ ಬಿದ್ದ ತಕ್ಷಣ ಏನ್ ಹೇಳ್ತಾರ ಏನಂತಾರ ಏ ಗಂಗಾದೇವಿ ನಿನ್ನ ನಸೀಬು ಚಲೋ ಐತಿ ಗಂಗಾ ಕಾಲ್ ಮುರ್ಕೊಂಡು ನಿನ್ನ ಹೊಲದಾಗ ಉಳಿದಳು ಕಣ್ ತೆರ್ದಾಳ ಕಮ್ ಅಂತ ಅದೊಂದು ಸೀರೆ ತಗೊಂಡವ ಹೌದು ಜಂಪರ್ ಪೀಸ್ ತಗೊಂಡವ ಚಂದ ಪೂಜೆ 5 ಮಂದಿ ಮುತ್ತೋದಾರನ ಹೇಳ ಅದೇ ಸೀರೆ ಉಡಸ್ ಉಡಿಸು ನೀರ್ ಗಂಡಿತ್ತಂದ್ರ ಸೀರೆ ಕುಡಿಸ್ತಾರ್ರಿ ಮೂಲಕಕ್ಕ ದೋದ್ರ ತಂದಿಡ್ಬೇಕಾಗಿತ್ತು ಮುಂದ ಹೌದಲ್ಲ ದೋದ್ರ ಬರಂಗಿಲ್ಲ ಅಡಿಗೆ ಅದಕ್ಕೆ ಹಂಗಿರಂಗಿಲ್ಲ ತಮ್ಮ ಯಾವ್ದ ಮಾತಾಡ್ಬೇಕಾದ್ರೂ ಜರ ವಿಚಾರ ಮಾಡಿ ಮಾತಾಡ್ಬೇಕಾಗೈತಿ ಸರಿ ಅದ ನಾವು ಹೆಚ್ಚು ಕಮ್ಮಿ ಈ ಗ್ರಾಮಕ್ಕೆ ಬರ್ಲಾತಿ ಒಂದು 9 ವರ್ಷ ರನ್ನಿಂಗ್ ಆಗಿರ್ಬೇಕು ಆಗ್ಯದ್ರಿ ಶಿವನಿಗೆ ಗ್ರಾಮಕ್ಕೆ ಬರ್ಲಾಕತ್ತಿ ಅವ್ರ ಮನಿ ಅಲ್ಲ ಹಾ ಅದಕ್ಕ ಹೇಳ್ರಿ ಈಗೇನು ಕೇಳತ್ತೀರಿಪ್ಪ ಏನಂತ್ರಿ ಒಟ್ಟ ನೀನು ಶಕ್ತಿ ಇದ್ದಿದ್ದಿಲ್ಲ ಅಂತೇಳಿ ಎದ್ದ ತಕ್ಷಣ ಸ್ತೋತ್ರ ಪದ ಇಲ್ಲ ಅವ್ರ ಕಡೆ ಹೌದು ಇಲ್ರಿ ನಿರಾಕಾರ ಕಚ್ಚಲತ್ಯಾರ ಓಡಾಡಿದನ ಕೈ ಬೇಡ್ರಿ ಮೂಲಕಕ್ಕ ಹತ್ತು ಮುಣಗೋ ದಿನ ಟೈಮ್ ಭಾಳ ಐತಿ ಇನ್ನ ಈಗ ಶುರುವಾತ್ ಹತ್ತೈತಿ ಅದಕ್ಕೆ ಎಲ್ಲ ಒಂದು ಮಾತು ಹೇಳತ್ಯಾರಪ್ಪ ಅಂದ್ರೆ ಹೇಳ್ರಿ ಸ್ತೋತ್ರ ಹಿಡ್ಕೊಂಡು ಹೋಗ್ಬೇಕಾಗೈತಿ ಹೌದು ಹೌದ್ರಿ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ್ತೀನಿ ಹೌದ್ಯವ ಏ ಚಿತ್ತ ಕೊಟ್ಟ ಕೂತ ಕೇಳ ಕಾವೇಶ್ವರ ಏ ಹೇಳಿದರ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ಹಾರಿ ಒಂದ ಪರಬಾರ ಇಂದ ನಿರಧಾರ ಗೀಯಾಗ ಏ ಹೇಳಿದರ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ಹಾರಿ ಒಂದ ಪರಬಾರ ಇಲ್ಲ ನಿರಧಾರ ಗೀಯಾಗ ಗಹಗಿಯಾಗ ಒದಗಿನ ಒಳಗಿಂದ ಹುಟ್ಟಿ ಬಂದಂಗ ನೀನು ಒದಗಿನ ಒಳಗಿಂದ ಹುಟ್ಟಿ ಬಂದವ ನೀನು ಹುಟ್ಟಿ ಬಂದವ ನೀನು ಹೊದಗಿನೊಳಗಿನ ಹೊಟ್ಟೆಯಿಂದ ಮುಂದೆ ಬಂದವ ನೀನು ಹೌದ್ಯವ ಅಮ್ಮ ಏನ್ ಹೇಳ್ತಾರ ಏನ್ ಹೇಳ್ತಾರೆ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನ ಹೌದು ಚಿತ್ತ ಕೊಟ್ಟ ಕುತ್ತ ಕೇಳೋ ಕೈವೇಶ್ವರ ಹೌದ್ಯವ ಹೇಳಿದರೆ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ನೀ ಹೋಗೋ ದಾರಿ ಒಂದು ಪರಬಾರ ಹೌದು ಹೌದು ಜೀವ ಸಾಯುವುದಲ್ಲ ಹುಟ್ಟುವುದಲ್ಲ ಹುಟ್ಟುದಲ್ಲ ಅದಕ್ಕೆ ಸಾವಿಲ್ಲ ಕೇಡಿಲ್ಲ ಇಲ್ಲ ಜೀವಾತ್ಮ ಸಾಯವ ಅಲ್ಲ ಅಂತ ಹೇಳಿದಿ ಹೇಳ್ತಾರೆ ಸಾಯವ ಅಲ್ಲ ಖರೆ ನನಗೊಂದು ಮಾತು ಸಂಶಯ ಬರ್ತದಿಪ್ಪ ಹೆಂಗ್ರಿ ಇವತ್ತು ಒಟ್ಟ ಹೆಣ್ಣ ಇಲ್ಲತ್ತು ವಾದ ಮಾಡ್ಲಕ್ ಬಂದರಿ ಹಾ
ಬಂದಾರಲ್ಲ ಹೆಣ್ಣು ಸರ್ಕಾರ ಇಲ್ಲ ಅಂದ್ರಿ ಅಂದ್ರ ಹೌದು ನಿಮ್ಮ ಜೀವಾತ್ಮ ಎದರ ಕೂತ ಆಟ ಆಡ್ತತಿ ಇದು ಒಂದ ಬೇಕಾಗೈತಿ ಹಾ ಅದನ್ನ ಬೇಕ ಮೌಲ ಸಾಹೇಬ್ರ ಹೌದು ಹೌದು ರಕ್ತ ಹೆಣ್ಣ ಹೌದ್ರ ಮಾಂಸ ಹೆಣ್ಣ ಹೆಣ್ಣ ಚರ್ಮ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ರೋಮಿ ಹೆಣ್ಣ ಕಣ್ಣಿಗೆ ಕಾಣುವಂತ ಶೃಂಗಾರ ಹೆಣ್ಣ ಹೌದು ಕೂತ ಕೇಳುವಂತ ಭೂಮಿ ಹೆಣ್ಣ ಹೆಣ್ಣ ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ ನಾಲಿಗೆ ಹೆಣ್ಣ ಹೇಳುವಂತ ಕಿವಿ ಹೆಣ್ಣ ಕಿವಿ ಹೆಣ್ಣ ನೋಡುವಂತ ಕಣ್ಣ ಹೆಣ್ಣ ಹೌದು ಹೌದು 7 ಪದರ ಚರ್ಮ ಹೆಣ್ಣ 3.5 ಮೊಳ ಶರೀರ ಹೆಣ್ಣ ಹೆಣ್ಣ ಈ ಶರೀರ ಅನ್ನುವಂತ ಮನಿ ಐತಿ ಅನಾಟ್ಲಿ ನಿಮ್ಮ ಜೀವಾತ್ಮ ಬಂದು ಒಳಗಡೋಗಿ ಬಾಡಿಗೆ ಎತ್ತಿನಂಗ ದುಡುಕಿ ನಡೆಸ್ಯದ ಹೌದು ಹೌದು ನನ್ನ ಮನಿನ ಇರ್ಲಿಕ್ಕ ನೀ ಎಲ್ಲಿ ಇರ್ತಿದ್ದಿ ಮೌಲಕಕ್ಕ ಎಲ್ಲಿ ಇರ್ತಿದ್ಯೋ ತಮ್ಮ ಇರ್ಲಾಕ ಠಿಕಾಣ ಬೇಕಲ್ಲ ಜಾಗ ಎಲ್ಲಿ ಅವಂಗ ಬರೇ ನೀ ಸತ್ತ ಮೇಲೆ ನೀನು ಓದ್ ಹೋಗಿಬೇಕಾದ್ರ 3 ಮೊಳ ಮನಿ ಬೇಕ ಬೇಕರ್ಲೆ ಸತ್ತ ಬಳಕು ನಿನಗ ಮನಿ ಬೇಕ ಇರ್ತಾಪಕಿನು ಮನಿ ಬೇಕು ಅಂಡಜ 21 ಲಕ್ಷ ಹೌದು ಪಿಂಡಜ 21 ಲಕ್ಷ ಹೌದು ಬೀಜ 21 ಲಕ್ಷ 84 ಲಕ್ಷ ಜೀವರಾಶಿ ಒಳಗೆ ಹಿಂದಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೊಳ್ಬೇಕಾದ್ರ ಏನ್ ಮಾಡ್ಬೇಕು ಈ ಶರೀರ ಅನ್ನುವಂತ ಹೆಣ್ತಿನ ಕೂಡ್ಕೊಂಡಾಗ ಕರ್ಮ ಕಳಿತೈತಿ ನಿಂದು ಹೌದು ಅದಕ್ಕೆ ಒಂದು ಮಾತು ಹೇಳ್ತ ನಿನಗ ನಾನು ಏನಂತ ಜೀವಾತ್ಮ ದೊಡ್ಡವ ಅಂತ ಹೇಳ್ತಿಲ್ಲ ದೊಡ್ಡವ ಆಗ್ಲಕ್ ಬರಂಗಿಲ್ಲ ಬರುದಿಲ್ಲ ಮೊದಲ ಪಿಂಡ ಹೌದ ಆಮ್ಯಾಲ ಪ್ರಾಣ ಪ್ರಾಣ ಮೊದಲ ಮನಿ ಮನಿ ಆಮ್ಯಾಲ ಹಿಂದಾಗಡೆ ಬಂದಿನಿ ಧನಿ ಧನಿ ಮೊದಲ ನಾ ಹೌದು ಹಿಂದಾಗಡೆ ನೀ ಪಿಚೆ ನಾವ್ ಹೇಳತ್ತೀವಿ ನೋಡಿ ಹೌದು ಮೊದಲ ಮನಿ ಐತಿ ಮನಿ ಆಮ್ಯಾಲ ನೀ ಬಂದಿ ಬಂದಾನ ತಮ್ಮ ಸುಮ್ಮಂದು ಉದಾಹರಣೆ ಈಗ ಹೆಂಗ್ರಿ ಯಾರೇ 4 ದಿವಸ ಬಂದ ಒಂದು ಮಾತು ಕೇಳ್ತಾನಿಪ್ಪ ಏನಂತ್ರಿ ಬಾ 4 ದಿವಸ ಬಾಡಿಗೆ ಇರಾಮದನ್ರಿ ಮನಿ ಅದು ಐತೇನ್ರಿ ಒಂದತಿ ಕೇಳ್ತಾನವ ಕೇಳ್ತಾನು 4 ದಿವಸ ಇರಾಮದನಿ ಒಂದು ಮನಿ ಅದು ಐತೇನ್ರಿ ಬಾಡಿಗೆ ಹೌದು ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ ನಿನಗೂ ಹೋಗಿ ಒಳಗ ನಿಂದ್ರಲಾಕ ಬರ್ತೈತಿ ಹೌದಲ್ಲ ಮನಿ ಇರ್ಲಿಕ್ಕ ನೀ ಎದ್ರಾಗ ನಿಂದಿರ್ತಿ ಎದ್ರಾಗ ನಿಂದಿರ್ತಿ ಹೋತಮ್ಮ ನೀ ಜೀವಾತ್ಮರೇ ಇರು ಪರಮಾತ್ಮರೇ ಇರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೇ ಇರು ಯಾರು ಯಾಕಿರೋಲ್ಲ ನೀ ಹೊರಗ ನಾಯಕ ನನ್ನ ಮನ್ಯಾಗ ನೀ ನಾಲಾಯಕರು 3 ಮಂದಿ ಹೊರಗ ನಾಯಕ ಹೌದಲ್ಲ ನನ್ನ ಮನ್ಯಾಗ ನೀ ನಾಲ್ಕ ಬಾ ಬೇಕಾದಂಗ ಬೆಳೆಸ್ಕೋತಪ್ಪ ನೋಡು ಹೆಂಗ್ ಬರ್ತಾನ ಹೊದಗಿನಿಂದ ಹುಟ್ಟಿ ಬಂದ ಅಂಜಿಕೆ ನಮ್ಮ ಹೌದವ ಏ ಹಿಂದ ಸತ್ತಂಗ ಸಾಯ್ಬ್ಯಾಡೋ ನೀ ಮುಂದ ಏ 3 ದಿನದ ಬಾಜಾರ ಮಾಡಿಕೋ ವ್ಯಾಪಾರ ಸಮಯದಮೆ ಭಾವಗುಣ ತಿಳದಿಂದ ನಿನಗ ಹೊಳದಿಂದ ಗಾಗಿಯಾಗ ಗಾಗಿಯಾಗ ಏ 3 ದಿನದ ಬಾಜಾರ ಮಾಡಿಕೋ ವ್ಯಾಪಾರ ಸಮಯದಮೆ ಭಾವಗುಣ ತಿಳದಿಂದ ಮುಂದ ಹೊಳದಿಂದ ಗಾಗಿಯಾಗ ಗಾಗಿಯಾಗ ಮದಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಬೇಕು ಹೌದವಾ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಕಾಲಿ ಯಂತ್ರಲಾಗ ಒಗದೆ ಜಿಗದ ಗಾಗಿಯಾಗ ಗಾಗಿಯಾಗ ನಿನ್ನ ಮನೆಯ ಮಾಡಲಿಲ್ಲೋ ಗಟ್ಟಿ ಮಾಡಲಿಲ್ಲ ಘಾಟಿ ಕೆಳಗಟ್ಟಿ ಮಾಡಲಿಲ್ಲ ಘಾಟಿ ತಟ್ಟಿ ತಾಳ ಹರದ 3 ಬಾಟಿಯಾಗಿಯಾಗ ಗಾಗಿಯಾಗ ಒಂದ ದಿನ ಹೋಗುದ ಗುಳೆ ಕಟ್ಟಿ ಹೋಗುದು ಗುಳೆ ಕಾಟಿ ಕೆಳ ಕಟ್ಟಿ ಹೋಗುದು ಗುಳೆ ಕಾಟಿ ಹರಿತಾರ ಉಡ್ದಾರ ಲಂಗೋಟಿಯಾಗಿಯಾಗ ಗಾಗಿಯಾಗ ಏ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಬಂಧು ಬಳಗ ಯಾರಿಲ್ಲ ತಿಳಿ ಮಾತ
ಹೇಳ್ತಾರಪ್ಪ ಕವಿಗಳ. ಏನಂತ ಹೇಳ್ತಾರ ತಂಗಿ? ನಿನ್ನ ಮನೆಯ ಮಾಡಲಿಲ್ಲೋ ಗಟ್ಟಿ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಬಟ್ಟಿ ಒಂದ ದಿನ ಹೋಗೋದೈತಿ ಗುಳ್ಳೆ ಕಟ್ಟಿ ಕಟ್ಟಿ ನಿನ್ನ ಮೈ ಮ್ಯಾಗಿರುವಂತ ಉಡದಾರ ಸಹಿತ ಬಿಡುದಿಲ್ಲ ಹರಿತಾರ ನಿನ್ನ ಲಂಗುಟಿ. ಹೌದವ. ಏನು ಗಳಿಸೇದಿ? ಜೀವಾತ್ಮ ಗಂಡತ್ ಹೇಳ್ತಿ, ಇವತ್ ಶರೀರ ಹೆಣ್ಣತ್ ನಾ ವಾದ ಮಾಡಕ್ ಬಂದಾನಿ. ನೀ ಏನು ಗಳಿಸ್ಯದಿ? ನಿನ್ನ ತ್ಯಾಕ ಗಳಿಸ್ಲಾಕೆ ಏನೂ ಇಲ್ಲ. ನೀ ಗಳಿಸ್ಬೇಕಾದ್ರೂ ಶರೀರ ಅನ್ನುವಂತ ಹೆಣ್ತಿ ನಿನಗೆ ಸಾಥ್ ಕೊಡ್ಬೇಕು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರ, ಏನಂತ? ಏ ತಮ್ಮ, ಕಾಮಗ ಈಗ ಮೈಯಾಗ ಮಣ್ಣು ಐತಿ, ಕೈ ಕಾಲ ಸುದ್ದ ಅದಾವ, ಇನ್ನ ಈಗ ಪಾಡ ಇನ್ನ ಹರೇಕ್ ಐತಿ ನಿನಗ, ಹಾ ಒಳಗ ಶಕ್ತಿ ಐತಿ, ಈಗ 4 ರೂಪಾಯಿ ಮಾಡ್ಕೊ. ಮುಂದ ನಿನ್ನ ಕೈಲಿ ಏನು ನೇಗಂಗಿಲ್ಲ ನೋಡ, ಅವಾಗ ಕೂತು ತಿಲ್ಲಾಕ ಬರ್ತತಿ, ಈಗ ಮಾಡ್ಕೊ. ಈಗ ದುಡ್ಕೊ, ಗಾಳಿ ಬಿಟ್ಟೈತಿ ಈಗ ತುರ್ಕೊ. ಹಂಗ ನೀ ಏನು ಗಳಿಸ್ಯದಿ ಅನ್ನುವಂಥದ್ದು ಹೆಂಗ? ಹೊಲ ಗಳಿಸ್ಯಾನಂದ್ರೆ ನಾವು ಕೇಳಂಗಿಲ್ಲ, ಮನಿ ಗಳಿಸ್ಯಾನಂದ್ರೆ ಕೇಳಂಗಿಲ್ಲ, ಆಸ್ತಿ ಅಂತಾಸ್ತಿ ಗಳಿಸ್ಯಾನಂದ್ರೆ ಕೇಳಂಗಿಲ್ಲ. ಇವು ಕೆಲಸಕ್ಕೆ ಬರೋ ಮಾತು ಅಲ್ಲ. ಮತ್ತು ಅದಕ್ಕೆ ಜ್ಞಾನಿ ಒಬ್ಬ ಏನ್ ಹೇಳ್ತಾನ, ಗಳಿಸಬೇಕೆಂತಾದು ಗುರು ಜನರಿಗೆ ಕಾಣಿಸದಂತದು, ಕಟ್ಟಿದ ಗಂಟ ಬೈಡ್ವಳಿಗಿಟ್ಟರೆ ಯಾಮಗ ಮುಟ್ಟಬಾರದು. ಅಂತಾದೇನಾರ ಮಾನವ ಜನ್ಮಕ್ಕೆ ಬಂದ ಬಳಿಕ ಗಳಿಸ್ರಿ. ಬಂಗಾರ ಗಳಿಸಿದೆ, ಮನಿ ಗಳಿಸಿದೆ, ಆಸ್ತಿ ಗಳಿಸಿದೆ, ಇವೆಲ್ಲ ನಮ್ಮೂ ಅಲ್ಲ. ತಂದಿರೇನು ತಿರುಗಾಡಿ ಗಳಿಸ್ಲತ್ತೇನಲ್ಲ ತಮ್ಮ? ಪತ್ರೋಳೆ ಆರ್ಸೋ ಗಡಿ ಅದ ಸೊಮ್ಮೆ ಹಿಡ್ಕೊಂಡ್ ಬಂದ ನಾವಲ್ಲ ಇಂಗ್ಲಿಷ್ ಗಡಿ. ಅದಕ್ಕ ಬರಾಗ ಏನಾರ ತಂದಿರೇನು? ಇಲ್ಲ. ಹೋಗಾಗ ಏನಾರ ಒಯ್ತಿರೇನು? ಇಲ್ಲ. ಏ ತಮ್ಮ ಮಾತು ಫರಕ್ ಐತಿ ಅಲ್ಲಿ. ಅದಕ್ಕ ನೋಡು, ಮಾನವ ಜನ್ಮಕ್ಕೆ ಬರ್ಬೇಕಾದ್ರೆ ಏನು ತಂದಿಲ್ಲ, ಆದ್ರ ಹೋಗಬೇಕಾದ್ರೆ ಒಂದ ದಿನಸ ಬೇನತಿ ಬರ್ತೈತಿ. ಒಂದ್ ಚಲೋ ಒಂದ್ ಕೆಟ್ಟ. ಬಾಳ ಚಲೋದಿಂದ ನಡೆದಿದ್ದಿ, ತಗ್ಗಿ ಬಾಗಿ ಇದ್ದಿ, ನನ್ನವ್ರು ತನ್ನವ್ರು ಅನ್ನತಿದ್ದಿ, ಹೆಚ್ಚು ಕಮ್ಮಿ ತೋಟ ಯಾರಿಗಾರ ಕಷ್ಟ ಬಂದಾಗ ಸಹಾಯ ಆಗಿದ್ದಿ, ಬಾಳ ಚಲೋ ಇದ್ದೋಪ. ಹೋಗಬಾರ್ದಾಗಿತ್ತಳ ತೇಳಿ ಇದು ಬರ್ತೈತಿ, ಇದು ಚಲೋ. ಮೂರ್ತಿ ಮರಿ ಆದ್ರೂ ಕೀರ್ತಿ ಉಳಿಬೇಕು. ಇವ್ರದ್ದು ಹಂಗಿಲ್ರಿ, ಇವ್ರ ಮೂರ್ತಿ ಇರ್ಲ ಇರ್ತಾಪಕಿನ ಇವ್ರು ಇಲ್ಲ, ಇವ್ರ ಕೂನು ಇಲ್ಲ ನಂಗಾಗ್ಯದ. ಅದಕ್ಕ ಈಗೇನ್ ಹೇಳತ್ಯಾರು, ನೀವು ಗಂಡ ಬೆಳೆಸೋರು ಬೆಳೆಸ್ರಿ ಬೇಡ ಅಂದಿಲ್ಲ, ಆದ್ರೆ ಇವತ್ತು ಶರೀರ ಬಿಟ್ಟು ಕಡಿಯಾಕದೀವ, ಇನ್ನು ಶರೀರ ಒಳಗದೀವ. ಇನ್ನು ಜೀವಾತ್ಮ, ಈ ಜೀವಾತ್ಮ ಅಂದ್ರೆ ಮನಿ ಮುಂದೆ ಸಾಕಿರುವಂತದ ನಾಯಿ ಇದ್ದಂಗಿದ. ಜೀವಾತ್ಮ ಅಂದ್ರೆ ಹೆಂಗ, ಮನಿ ಮುಂದೆ ಸಾಕಿರುವಂತದ್ ಒಂದು ಕೇವಲ ನಾಯಿ ಇದ್ದಂಗ. ಇಲ್ಲೊಬ್ರು ಅಂದ್ರೆ ರೊಟ್ಟಿ ಒಗದ್ರಂದ್ರೆ ಅದನ್ನ ಒಂದಾರು ರೊಟ್ಟಿ ತಿಂದ ಗಪ್ಪ ಕುಂಡ್ರಂಗಿಲ್ಲ ನಾಯಿ. ಇದು ಮನಿ ಒಳಗಿಂದ ರೊಟ್ಟಿ ಹೊಟ್ಟೆ ತುಂಬಲಿಕ್ಕಂದ್ರೆ ಮತ್ತೊಂದು ಮನಿ, ಅಲ್ಲಿ ಹೊಟ್ಟೆ ತುಂಬಲಿಕ್ಕ ಮತ್ತೊಂದು ಮನಿ, ಮತ್ತೊಂದು ಮಗದೊಂದು ಇನ್ನೊಂದು ತಂದೊಂದು, ಹೆಂಗ ಮನಿ 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 ನಾಯಿ ತಿರುಗುತ್ತದಲ್ಲ, ಈ ಜೀವಾತ್ಮ ಅನ್ನುವಂತ ನಾಯಿ ನನ್ನ ಮನಿ ಹುಡುಕ್ಯಾಡ್ಕೊತ ಮನಿ ಮನಿ ತಿರುಗ್ಯದ ನಿನ್ನ ನಾಯಿ. ಹೆಂಗ ಈ ಮನಿ ದಗದ ಮುಗಿತಂದ್ರೆ ಇದನ್ನ ಬಿಡುದ. ಇಲ್ಲಿ ಮಾಡಿರೋ ಕರ್ಮ ಸ್ವರ್ಗದಾಗ ಹೋಗಿ ಚಿತ್ರಗುಪ್ತರು ಎಲ್ಲ ನಿನ್ನ ಲಿಸ್ಟ್ ಬರೆದಿಟ್ಟಿರ್ತಾರ. ಆ ಚಿತ್ರಗುಪ್ತರ ಲಿಸ್ಟ್ ಬರೆದಿಟ್ಟಾಗ ನಿನ್ನ ಪಾಪದ ಪುಣ್ಯದ ತಕ್ಕಡಿ ತೂಗುತ್ತಿರ್ತತಿ. ಪಾಪದ ತಕ್ಕಡಿ ಸರ್ಕರ ತೆಳಗ ಕೊಯ್ತ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ಆಗಿ ಕಿಶಿಂದ ಜನ್ಮ ತಾಳ್ಬೇಕು ನೀನು. ಅದ ಎಲ್ರಿ ಪುಣ್ಯದ ತಕ್ಕಡಿ ತೆಳಗ ಕೊಯ್ತ ಮತ್ತ ಪ್ರತಿ ನಿನಗ ಹೊಳ್ಳಿ ಮಾನವ ಜನ್ಮ ಪ್ರಾಪ್ತಿ ಆಗ್ತದಿಪ್ಪ. ಮನುಷ್ಯರಾಗಿ ಹುಟ್ಟುದು ನಮ್ಮ ಕೈಯಾಗೈತಿ, ಮತ್ತ ಮೇಲಾಗಿ ದನಗಳಾಗಿ ಹುಟ್ಟುದು ನಮ್ಮ ಕೈಯಾಗ. ನಾವು ಮಾಡ್ಕೊಂಡಿರೋ ಕರ್ಮದ ಮೇಲೆ ಹೋಗತತಿ ಎಲ್ಲ. ಅದಕ್ಕ ನನ್ನ ಬಿಟ್ರೆ ನಿನಗ ನಿರ್ವಾಹ ಇಲ್ಲ. ಇದು ನಂದ ಐತಿ ನೋಡಪ್ಪ. ಯಾವಾರ ನನ್ನ ಬಿಟ್ರೆ ನಿನ್ನ ಜೀವಾತ್ಮಕ್ಕ ನೀಗಂಗಿಲ್ಲ. ಬಾಳ ದೂರ ಯಾಕ? ಈ ಗೊಂಜಾಳ ಬಿತ್ತತೀವಿ ಹೊಲದಾಗ. ಇಲ್ಲಿ ಎಷ್ಟೋ ರೈತರದಾರ ನಮ್ಮ ಶಿವಣಿಗೆ ಊರಾಗ, ಗೊಂಜಾಳ ಬಿತ್ತಾರ. ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಒಮ್ಮೆ ಡೈರೆಕ್ಟ್ ಎದ್ದು ಬರಂಗಿಲ್ಲ. ಗೊಂಜಾಳ ಬೀಜ ಬಿತ್ತಿದಾಗ ಬೀಜ ಎದ್ದು ಬರ್ಬೇಕಾದ್ರೆ ಆ ಬೀಜನು 2 ತಪ್ಪಲು ಬರುತ್ತಕ್ಕ. ಗೊಂಜಾಳ ಸೊಟ್ಟಿ ಅದ್ರ ಮೇಲೆ ಕುತ್ತ ಮೇಲೆ ಬರ್ತೈತಿ, ಸೊಟ್ಟಿ ತಗೊಂಡ ಮೇಲೆ ಬರ್ತೈತಿ, ಸೊಟ್ಟಿ ಇರ್ಲಾರ್ದ ಬರಂಗಿಲ್ಲ. ಆ ಗೊಂಜಾಳ ಬೀಜಿಗೆ ಹೆಂಗ ಸೊಟ್ಟಿ ಹತ್ತದ ನೋಡ, ಹಂಗ ನಿನ್ನ ಜೀವಾತ್ಮಕಿ ಶರೀರ ಅನ್ನುವಂತ ಪಾಟಿ ಬೇಕ. ಆ ಗೊಂಜಾಳಕ್ಕೆ ಸೊಟ್ಟಿ ಐತೆ ಅಂತಲೇ ಹುಳ ಹತ್ತಿಲ್ಲ, ಇರ್ಲಿಕ್ಕ ಬೀಜಿಗೆ ಹುಳ ಹತ್ತಿ ಹೋಗ್ತಾವ, ನಾಟಿಗೆ ಹೇಳಂಗಿಲ್ಲ. ಸೊಟ್ಟಿ ಬೇಕ. ಹಂಗ ನಿನಗ ನನ್ನ ಶರೀರ ಅನ್ನುವಂತ ಪಾಟಿ ಬೇಕ. ನಡಿಲಿ ಸಣ್ಣ
ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಹೌದ್ಯವ್ವ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸ್ರೂಪರ ಸಗಂಧ ಹೋಗತಾವ ಒಂದ ಬ್ಯಾರೆ ಎಂದ್ರೆ ಕೊರಗೋರತ ಏ ಸರಸ್ರೂಪರ ಸಗಂಧ ಹೋಗತಾವ ಒಂದ ಬ್ಯಾರೆ ಇಂದ್ರಿಯಗಳ ಮಾಡಿ ಕೊರಗೋರತ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಏನಾಯ್ತವಾ ಏ ಇವು ಕಲ್ಪ ವಗೋನ ಕಳೆವಂಬತ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರೋ ನಿನ್ನ ಜುಲ್ಮೇದಿಂದ ಗಳಿಬ್ಯಾಡು ಸುಳ್ಳ ಭಾತ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರೋ ನಿನ್ನ ಜುಲ್ಮೇದಿಂದ ಗಳಿಬ್ಯಾಡು ಸುಳ್ಳ ಭಾತ ನಂದಂದ ಮಾಡಿಕೊಂಡ್ಯೋ ಘಾತ ಮಾಡಿಕೊಂಡೆ ಘಾತ ಕೇಳ ಘಾತ ಮಾಡಿಕೊಂಡೆ ಘಾತ ಏ ಸಯ್ಯವನಿ ತಿರುಗಿ ಬಂದ್ಯೋ ಮಾತ ಗಳಿಸಿದ್ಯಲ್ಲ ನಂದ ಅಂದಿ ಸ್ವತ ನನ್ನ ಅಂದೆ ಸ್ವಂತ ಕೇಳ ಸ್ವಂತ ನನ್ನ ಅಂದೆ ಸ್ವಂತ ಹಿಂಗಂದ ಮಾಡಿಕೊಂಡ್ಯೋ ಘಾತ ಘಾತ ಮಾತನ ಅರ್ಥ ತಿಳಿದ ಕೂಡೋ ಏಕಾಂತ ಹೌದ್ಯವ್ವ ಅಕ್ಕರಂತ ಜನ್ಮ ಮಾಯದ ಘೋರ ಕೇಳುವಲ್ಲಿ ಹೋಗತಿ ನೀ ಹೋಗೋ ದಾರಿ ಬಂದ ಪರ್ವ ಇಲ್ಲ ನಿರ್ಧಾರ ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಹೌದ್ಯವ್ವ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಬಂದು ಸಂಸಾರ ಸುಖ ನಿನಗಿಲ್ಲ ಘೋರ ಏ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಸಂಸಾರ ಸುಖ ನಿನಗಿಲ್ಲ ಘೋರ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಹೌದಲ್ಲ ಏನ್ ಹೇಳ್ತಾರಿಪ್ಪ ಏನಂತ್ರಿ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಅಳಿ ಬಂಧು ಬಳಗ ಯಾರು ಇಲ್ಲೋ ಹಿಂಬಲ ಬರವ್ರ ಹೌದವ್ವ ನೀ ತೊಟ್ಟಿರುವಂತ ಅಂಗಿ ಸಹಿತ ನಿಂದ ಅಲ್ಲ ಅಲ್ಲ ಅದನ್ನೊಮ್ಮೆ ಕಳೆದು ಹೋಗ್ಬೇಕಾಗೈತಿ ಯಾಕ ಅದನ್ನ ಕಳೆದ ಕೊಟ್ಟಾಗನ ಭೂಮಿ ತಾಯಿ ಮತ್ತು ವಚನ ಕೊಟ್ಟದಿ ವಚನ ಪ್ರಕಾರ ನಡೆಯಬೇಕಾಗೈತಿ ನಡಿಬೇಕು ಮಣ್ಣಿನ ಕಾಯ ಮಣ್ಣಿಗೆ ನೀರಿನ ಕಾಯ ನೀರಿಗೆ ಅದಕ್ಕೆ ಹೇಳ್ತಾರ ತಮ್ಮ ಮನುಷ್ಯ ಸತ್ತ ಬಳಕ ಅಸ್ತಿ ನೀರಿನ ಪಾಲ ಅಸ್ತಿ ಗಂಗಾನ ಪಾಲ ಆಸ್ತಿ ಮಕ್ಕಳ ಪಾಲ ನೀನು ಮಣ್ಣಿನ ಪಾಲ ಹೌದು ಅವ್ರವ್ರ ಪಾಲ ಅವ್ರು ತಗೊಂಡದಾರ ಬಿಟ್ಟಿಲ್ಲ ಅದಕ್ಕೆ ಈಗೇನ್ ಹೇಳತ್ತೀರಿಪ್ಪ ಅವರು ಬಿ ಏನಂತ ಹೇಳ್ತಾನು ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಅಳಿ ಬಿಂದು ಬಂಧು ಬಳಗ ಯಾರು ಇಲ್ಲೋ ಹಿಂಬಾಲ ಬರವ್ರ ಖರೀ ಅದಕ್ಕೆ ಎಲ್ಲ ನಮ್ಮಿಂದ ಆಗೈತಿ ಇವ್ರು ಹೇಳತ್ತೀರಿಪ್ಪ ಹೇಳ್ತಾನ ಮೌಲ ಮತ್ತೇನ್ ಮಾಡ್ಯಾರ ಕ್ಯಾಲಿ ಒಂದ್ ಏನ ಬೇರೆ ತಂದಾರ ಕ್ಯಾಲಿ ಹೇಳ್ತಾನ್ರಲ್ಲ ಏನಂತ ಹೇಳಿ ಏನಂತೀವ ಏನ್ ಹೇಳತ್ತೀರಿಪ್ಪ
ಯಾವ್ದೋ ಏನೋ ಉಂಡ ಅಂತ ಹೇಳತ್ಯಾರ ಮೂಕ ಸಕ್ಕರಿ ಉಂಡ ಸವಿ ಹೇಳಿಲ್ಲ ಮೂಕ ಸಕ್ಕರೆ ತಿಂದ ಸವಿ ಹೇಳಲಿಲ್ಲತ್ತ ಯಾವ ಸಿಮಿ ಯಾವ ಸವಿರಿ ಈ ಶರೀರ ಒಳಗ ಐತಿಯಲ್ಲ ಸಿಮಿ ಒಳಗೆ ಅದ ಖರೆ ಇದನ್ನ ಬಿಟ್ಟು ಕಡಿಯಾಕಿಲ್ಲ ಹಾಗಿಲ್ಲ ಸಕ್ರಿ ಅನ್ನುವಂತ ಸಿವಿ ಅಂತದ ಎಂತದು ಮೊದಲ ಮಾನವನಲ್ಲಿ ಹೌದು ಮನಸ್ಸು ಅನ್ನುವಂತ ಭಾವನಾ ಸುದ್ದಿ ಇತ್ತಂದ್ರೆ ಯಾವುದು ಅದಕ್ಕೆ ಸ್ವಾದ ಯಾವುದು ಬೇಕಾಗಿಲ್ಲ ಇಲ್ಲ ಇಲ್ಲ ಹೌದು ಇಲ್ಲ, ಹೌದು ಇಲ್ಲ ಖರೆ ಮೊದಲ ಭಾವನಾ ಸುದ್ದಿ ಬೇಕ ಸುದ್ದಿ ಬೇಕು ಭಾಗ್ಯಕ್ಕೆ ಕಮ್ಮಿ ಇರುವುದಿಲ್ಲ ಖರೆ ಅದ ಅದಕ್ಕೆ ಹೇಳ್ತಾರಿಪ್ಪ ಏನನ್ರಿ ಭಾವನಾ ನಿನ್ನಲ್ಲಿ ಸುದ್ದಿ ಇತ್ತಪ್ಪ ಅಂತಂದ್ರೆ ಭಾಗ್ಯದ ಲಕ್ಷ್ಮಿ ಬಂದು ನಿನ್ನ ಮನೆ ಹಾಕೊಂಡಿರ್ತಾಳ ಹೌದವ ಭಾವನಾನ ಕೊಟ್ಟಿತ್ತಂದ್ರೆ ಏನಾಗ್ತತಿ ಬೇಡ್ಕೊಂಡು ಹತ್ತರು ನಿನ್ನ ಮನೆಗೆ ಬರುದಿಲ್ಲ ಆಕಿ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರೆ ಹೆಂಗ್ರಿ ಮತ್ತೊಬ್ಬರದ ಮೊದಲ ಹಾಳಾಗಬೇಕಾದ್ರೆ ಹೌದು ನಾವು ಮತ್ತೊಬ್ಬರದ ಹಾಳಿಗೆ ಹಚ್ಚಬೇಕಾದ್ರೆ ಏನ್ ಮಾಡ್ಬೇಕು ಅರ್ಧ ನಮ್ದು ಹತ್ತಿ ಹಿಂದಾಗಡಿ ಮತ್ತೊಬ್ಬರು ತಗೋತತಿ ಅದು ಹೌದು ಖರೆ ಅದ ಮಾತ ಅನಕತಕ ತಗೊಳಂಗಿಲ್ಲ ಇಲ್ಲ ಅದಕ್ಕೂ ಅವ್ರು ಎಷ್ಟು ಮಾಡ್ರಿ ಕೆಲಸ ಅಟ್ಟ ಮಾಡ್ಬೇಕಾಗಿತ್ತು ಹೌದು ಹೌದ್ರಲ್ಲೇ ಹಿಂಗೈತಿ ಅನುಭವದ ಭಾಗಿ ಅನುವಾದದ ಭಾಗಿ ಕೇಳಬಾಯಿ ಅನುಭವದ ಭಾಗಿ ಅಲ್ಲಂದೊಂದು ಹಾರಿತ ಹೋಗಿ ಹಾಗಿಯಾಗ ಗಾಗಿಯಾಗ ಭೋಗವಾಡ ಮಾರುತಿ ಪಾದಕ್ಕೆ ಹೋಗಿ ಮಾರುತಿ ಪಾದಕ್ಕೆ ಹೋಗಿ ಕೇಳ ಹೋಗಿ ಮಾರುತಿ ಪಾದಕ್ಕೆ ಹೋಗಿ ಕೈ ಮುಗದ ನಿತ್ಯ ವಶಿರಬಾಗಿ ಆಗಿಯಾಗ ಆಗಿಯಾಗ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಹೌದವ ಏ ನಾಗಪ್ಪನ ಅಕ್ಷರ ಹೊಸ ತರ ಏ ಹೇಳಿದರ ಕೇಳುವಲ್ಲಿ ಹೋಗತ್ತೆ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಎಲ್ಲ ನಿರದಾರ ಆಗಿಯಾಗ ಆಗಿಯಾಗ ಆಗಿಯ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ನಿನ್ನ ನಂಬಿ ಧನ್ಯಳಾದೇನ ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ ಜಗದೇಶ್ವರಿಯೇ ಜಗದ ಉದ್ಧಾರಿಯೇ ಜಗದೇಶ್ವರಿಯೇ ಜಗದ ಉದ್ಧಾರಿಯೇ ಜನನಿಯ ನಿನ್ನ ನಂಬಿ ಧನ್ಯಳಾದೇನ ಜನನಿಯ ನಿನ್ನ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಮ್ಮ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ಏ ತಾಯಿಯ ಏ ಮಾಯಿಯ ನಿನ್ನ ನಂಬಿ ಧನ್ಯಳಾದೇನ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಮ್ಮ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ ಏ ಶಂಕರ ನಿನ್ನ ನಂಬಿ ಧನ್ಯಳಾದೇನ ಶಂಕರ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ
ಧನ್ಯಳಾದೇನ ಏ ದೇವಿಯ ನಿನ್ನ ನೆಂಬಿ ಧನ್ಯಳಾದೇನ ತಾಯಿಯ ನಿನ್ನ ನೆಂಬಿ ಧನ್ಯಳಾದೇನ ಅಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿ ಅಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿ ರಂಬಿಯ ನಿನ್ನ ನಂಬಿ ಧನ್ಯಳಾದೇನ ರಂಬಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಎಲ್ಲವ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ಏ ದುರ್ಗ ಏ ಲಕ್ಷ್ಮಿಯ ನಿನ್ನ ನಂಬಿ ಧನ್ಯಳಾದೆ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಅಂದೇವಾಡಿ ಸಿರಿ ಆನಂದದ ಗಿರಿಯೇ ಅಂದೇವಾಡಿ ಸಿರಿ ಆನಂದದ ಗಿರಿ ಏ ಗಿರಿಜಾ ನಿನ್ನ ನಂಬಿ ಧನ್ಯಳಾದೇನ ಗಿರಿಜಾ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನೆಂಬಿ ಏ ತಾಯಿಯ ನಿನ್ನ ನೆಂಬಿ ಏ ದುರ್ಗ